ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನ ಕನ್ನಡ ನಾಡಿನ ಗಂಡು ಮೆಟ್ಟಿನ ಕಲೆ ಎಂದೇ ಪ್ರಸಿದ್ಧವಾದ ಯಕ್ಷಗಾನವು ಚಾಕ್ಷುಷ ಕಲೆಯಾಗಿದೆ. ಶ್ರುತಿ, ರಾಗ, ಲಯ, ತಾಳಗಳೇ ಜೀವಾಳವಾಗಿರುವ ಯಕ್ಷಗಾನಕ್ಕೆ ಛಂದಸ್ಸನ್ನೊಳಗೊಂಡ ಸಮೃದ್ಧವಾದ ಸಾಹಿತ್ಯವೂ ಕೂಡ ಪ್ರಧಾನವೇ ಆಗಿದೆ. ಬಣ್ಣಗಾರಿಕೆ, ವೇಷಭೂಷಣ, ಚೆಂಡೆ, ಮದ್ದಳೆ, ತಾಳಗಳ ವಾದನ, ಗಾಯನ, ನರ್ತನ, ಅಭಿನಯ, ಮಾತುಗಾರಿಕೆ ಎಲ್ಲವನ್ನೊಳಗೊಂಡ ಪರಿಪೂರ್ಣ ಕಲೆ ಯಕ್ಷಗಾನ. ಯಕ್ಷಗಾನ ಪ್ರದರ್ಶನದಲ್ಲಿ ಮುಖ್ಯವಾಗಿ ಎರಡು ವಿಧ. ಒಂದು ಯಕ್ಷಗಾನ ಬಯಲಾಟ, ವೇಷಭೂಷಣ, ನರ್ತನಾಭಿನಯ ಸಹಿತದ ಪ್ರದರ್ಶನ. ಇನ್ನೊಂದು ತಾಳಮದ್ದಲೆ, ವೇಷ ತೊಡದೆ ಕುಳಿತು ಮಾತಿನ ಮೂಲಕ ಪಾತ್ರಕ್ಕೆ ಜೀವ ಕಟ್ಟಿಕೊಡುವ ಪ್ರದರ್ಶನ. ಕರಾವಳಿ ಮತ್ತು ಮಲೆನಾಡಿನ ಸೊಗಡಿನ ಈ ಯಕ್ಷಗಾನದಲ್ಲಿ ಅತಿ ಮುಖ್ಯವಾಗಿ ಎರಡು ವಿಧ. ಒಂದು ಬಡಗುತಿಟ್ಟು, ಮತ್ತೊಂದು ತೆಂಕುತಿಟ್ಟು. ಈಗ ನಾವು ಇಲ್ಲಿ ಪ್ರದರ್ಶಿಸುತ್ತಿರುವುದು ಯಕ್ಷಗಾನದ ಕೇವಲ ಒಂದು ಪದ್ಯದ ಪ್ರಸ್ತುತಿಯಷ್ಟೇ. ಇದು ಬಡಗುತಿಟ್ಟಿನ ಯಕ್ಷ ನೃತ್ಯದ ಪ್ರದರ್ಶನವಾಗಿದೆ. ನೋಡಿ, ಅಪ್ಪಟ ಕನ್ನಡ ಮಣ್ಣಿನ ಗಂಧವನ್ನೇ ಹೊತ್ತ ಹೆಮ್ಮೆಯ ಕಲೆ ಯಕ್ಷಗಾನ. ಯಕ್ಷಗಾನ ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಧನ್ಯವಾದಗಳು. ಈ ನಂದನ ಸದನವಾಗಿದೆ ಕೈಗುಪಾದಿನದಿ ಈ ನಂದನ ಈ ನಂದನ ಈ ನಂದನ ಆನಂದದ ಸದನವಾಗಿದೆ. ಈ ನಂದನ ಆನಂದದ ಸದನವಾಗಿದೆ. ಏನು ರಮ್ಯ ಎನಿದು ಸೌಮ್ಯ, ಏನು ರಮ್ಯ ಎನಿದು ಸೌಮ್ಯ, ಚಲುವು ತುಂಬಿದೆ ವನದಿ, ಚಲುವು ತುಂಬಿದೆ ವನದಿ, ಚಲುವು ತುಂಬಿದೆ. ಈ ನಂದನ ಆನಂದದ ಸದನವಾಗಿದೆ. ಏನು ರಮ್ಯ ಎನಿತು ಸೌಮ್ಯ, ಚಲುವು ತುಂಬಿದೆ. ಏನು ರಮ್ಯ ಎನಿತು ಸೌಮ್ಯ, ಚಲುವು ತುಂಬಿದೆ. ಸಂಭ್ರಮಾಯ್ ಘಮಘಮಿಸುವಾಯ್ ಘಮಘಮಿಸುವಾಯ್ ಜಾತಿ ಮಲ್ಲಿಗೆಗಳ ಸಂಭ್ರಮಾಯ್ ಮಲ್ಲಿಗೆಗಳ ಸಂಭ್ರಮಾಯ್ ಸಂಪಿಗೆಗಳ ಸಂಭ್ರಮಾಯ್ ತರುವನಾಂತ ಲತೆಯ ಕಂಡು ತರುವನಾಂತ ಲತೆಯ ಕಂಡು ಲತೆಯ ಕಂಡು ಮನಗೆ ವಿಭ್ರಮಾಯ್ ತರುವನಾಂತ ಲತೆಯ ಕಂಡು ಮನಗೆ ವಿಭ್ರಮಾಯ್ ಮಲ್ಲಿಗೆಗಳ ಸಂಭ್ರಮ ಎನ್ನ ಮನಗೆ ವಿಭ್ರಮ